Hi dear students, in the previous video we have discussed about the vMotion. Now we are going to see the VMware virtual machine vCenter converter. What is this vCenter converter ಅಂದ್ರೆ ಏನು? ಕನ್ವರ್ಟರ್ ಅಂದರೆ ಒಂದು ಸ್ಟೇಟ್ದಿಂತ ಅಥವಾ ಒಂದು ಫಾರ್ಮ್ದಿಂತ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್. ದಟ್ ಈಸ್ ಈಗ ನೀವು ಎಕ್ಸಾಂಪಲ್ ಅಂತ ಹೇಳಿದಾಗ ಕೆಲವೊಂದಷ್ಟು ಚೇಂಜಸನ್ನು ಮಾಡ್ಕೋತೀರಿ. PDF ಇತ್ತು ಅಂದ್ರೆ ವರ್ಡಿಗೆ ಕನ್ವರ್ಟ್ ಮಾಡ್ಕೋತೀರಿ, ವರ್ಡ್ ಇತ್ತು ಅಂದ್ರೆ PDF ಕನ್ವರ್ಟ್ ಮಾಡ್ಕೋತೀರಿ. ಈ ನಿಟ್ಟಿನೊಳಗೆ ಕನ್ವರ್ಟ್ ಅಂತಂದ್ರೆ ಏನು, ಒಂದು ಸ್ಟೇಟ್ದಿಂತ ಇನ್ನೊಂದು ಸ್ಟೇಟಿಗೆ ಅದೇ ಫೈಲನ್ನು ಅಥವಾ ಅದೇ ವಸ್ತುವನ್ನು ಚೇಂಜ್ ಮಾಡೋದು. ಕರೆಕ್ಟಾ? ಈಗ ಲಿಕ್ವಿಡ್ ಟು ಸಾಲಿಡ್, ಸಾಲಿಡ್ ಟು ಲಿಕ್ವಿಡ್. ವಾಟರನ್ನು ನೀವು ಹೀಟ್ ಮಾಡಿದಾಗ ಐಸನ್ನು ನೀವು ಹೀಟ್ ಮಾಡಿದಾಗ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಲಿಕ್ವಿಡ್. ಏನು ಮಾಡಿದ್ರಿ, ಒಂದು ಸ್ಟೇಟ್ದಿಂದ ಇನ್ನೊಂದು ಸ್ಟೇಟಿಗೆ ಕನ್ವರ್ಟ್ ಮಾಡಿದ್ರಿ. ಹಾಗೆ ಸ್ವಲ್ಪ ಕೂಲ್ ಮಾಡಿದ್ರಿ ಅಂತಂದ್ರೆ ವಾಟರ್ ವಿಲ್ ಕನ್ವರ್ಟ್ ಇಂಟು ದ ಐಸ್. ಈಗ ನೀರು ಐಸ್ ಆಗ್ಲಿಕ್ಕತ್ತದ, ಐಸು ನೀರಾಗ್ಲಿಕ್ಕತ್ತದ, ಇದಕ್ಕೆ ಕನ್ವರ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಈಗ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಹೇಳ್ತೀನಿ ನಾನು ನಿಮಗೆ. ವಿಲ್ ಟೇಕ್ ಅ ಟೂಲ್, ಬ್ರಷ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತೆ. ಟೂಲ್ಸ್, ಬ್ರಷ್. ಓಕೆ, ಇಲ್ಲಿ ಲಕ್ಷ ಕೊಡ್ರಿ. ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತಂದ್ರೆ, ಇಲ್ಲೊಂದು ಸರ್ವರ್ ಅದ. ಹಿಯರ್ ವಿಲ್ ಟೇಕ್ ಹಿಯರ್ ಒಂದು ಸರ್ವರ್ ಈಸ್ ದೇರ್. ಈ ಸರ್ವರ್ ಎಕ್ಸ್ ಕಂಪನಿಗೆ ಸಂಬಂಧಪಟ್ಟಿದ್ದದ, ಅಂದ್ರೆ ಲೋಕಲ್ ಎಕ್ಸ್ ಕಂಪನಿ ಹತ್ರ ಅದ. ಇದು ಎಲ್ಲಿ ಎಕ್ಸ್ ಕಂಪ್ನಿ ಹತ್ರ ಈ ಸರ್ವರ್ ಅದ. ಕರೆಕ್ಟಾ? ಈ ಸರ್ವರ್ ಒಳಗಡೆ ಒಂದಷ್ಟು ಡೇಟಾಸ್ ಅದಾವೆ. ಏನದಾವ? ಡೇಟಾ ಅದಾವೆ. ಈ ಅಷ್ಟು ಪಾಯಿಂಟ್ಸನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು. ಡೇಟಾ ಅದಾವೆ. ಕರೆಕ್ಟ್ ಅದನಾ? ಸೊ ಒಂದು ಸರ್ವರ್ ಅದ, ಎಕ್ಸ್ ಕಂಪನಿ ಒಳಗಡೆ ಡೇಟಾ ಅದ. ಎಕ್ಸ್ ಕಂಪನಿ ಒಳಗಡೆ ಅದ ಅಂತಂದ್ರೆ ನಮ್ಮ ಹತ್ರ ಫಿಸಿಕಲಿ ಅವೈಲೇಬಲ್ ಅದನ ಅದು. ಹೌದ್ರಿ? ಇದಕ್ಕೆ ನಾವೇನಂತ ಅನ್ಬೋದು, ಫಿಸಿಕಲ್ ಸರ್ವರ್ ಅಂತ ಕರಿಬೋದು. PS, ದಟ್ ಈಸ್ ಫಿಸಿಕಲ್ ಸರ್ವರ್ ಅಂತ ಕರಿಬೋದು. ಈಗ ನೀವೇನು ಪ್ರಯತ್ನ ಪಡಾಕತ್ತೀರಿ ಅಂತಂದ್ರೆ, ಇದ್ರೊಳಗಿನ ಡೇಟಾನ ನಾ ಏನು ಮಾಡಬೇಕಾಗ್ಯದ, ಒಂದು ಸರ್ವರಿಗೆ ಕಳಿಸ್ಬೇಕಾಗ್ಯದ. ದಟ್ ಈಸ್ ಮೂವಿಂಗ್ ಟು ದ ಕ್ಲೌಡ್. ಕರೆಕ್ಟಾ? ಸೊ ಇಲ್ಲಿಂದ ಡೇಟಾನ ಇಲ್ಲೊಂದು ಕ್ಲೌಡದ ಸರ್ವರ್ ಅದ, ಸಿ ಅಂತ ಹೇಳ್ತೀನಿ ಅದಕ್ಕೆ. ಸಿ ಅನ್ನು ಕ್ಲೌಡದ ಸರ್ವರ್ ಅದ. ಆ ಸರ್ವರಿಗೆ ಈ ಸರ್ವರ್ದಿಂದ ಡೇಟಾನ ಮೂವ್ ಮಾಡಬೇಕು. ಕರೆಕ್ಟ್ ಅದ ರೀ? ಸೊ ಇಲ್ಲೊಂದು ಫಿಸಿಕಲ್ ಸರ್ವರ, ಇಲ್ಲೊಂದು ಕ್ಲೌಡ್ ಸರ್ವರ್. ಸೊ ಇಲ್ಲಿದಿಂದ ಡೇಟಾನ ಮೂವ್ ಮಾಡಬೇಕು. ದಟ್ ಈಸ್ ಮೈಗ್ರೇಟ್. ನೀವೇನು ಮಾಡಾಕತ್ತೀರಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಡೇಟಾನ ಇಲ್ಲಿಗೆ ಕಳ್ಸಾಕತ್ತೀರಿ. ಕರೆಕ್ಟ್ ಅದನ್ನು ಮೂವ್ ಮಾಡಾಕತ್ತೀರಿ. ಯಾವುದು? ಫಿಸಿಕಲ್ ಸರ್ವರ್ ಟು ವರ್ಚುವಲ್ ಸರ್ವರ್. ಫಿಸಿಕಲ್ ಸರ್ವರ್ ಒಳಗೆ ಡೇಟಾನ ಇಲ್ಲಿ ಮೂವ್ ಮಾಡತ್ತೀರಿ, ವರ್ಚುವಲ್ ಸರ್ವರ್ ಒಳಗೆ ಮೂವ್ ಮಾಡತ್ತೀರಿ. ಯು ಆರ್ ಮೂವಿಂಗ್ ಯುವರ್ ಡೇಟಾ ಇನ್ ಟು ದ ವರ್ಚುವಲ್ ಸರ್ವರ್. ವೈ ಇಟ್ ಇಸ್ ವರ್ಚುವಲ್ ಸರ್ವರ್? ಇಟ್ ಈಸ್ ನಾಟ್ ಪ್ರೆಸೆಂಟ್ ವಿತ್ ಯು. ನಿಮ್ಮ ಕಂಪನಿ ಒಳಗಡೆ ಪ್ರೆಸೆಂಟ್ ಇಲ್ಲ. ಇಟ್ ಈಸ್ ಅ ಫಿಸಿಕಲ್ ಸರ್ವರ್ ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ಟು ಯುವರ್ ಕಂಪನಿ ಆರ್ ಆರ್ಗನೈಜೇಷನ್. ಇದು ನಿಮ್ಮ ಕಂಪನಿ ಒಳಗದ. ಸೊ ಅದಕ್ಕೆ ನಾನು ಫಿಸಿಕಲ್ ಸರ್ವರ್ ಅಂತ ಕರಿತೀನಿ. ಅದು ನಿಮ್ಮ ಕಂಪ್ನಿ ಒಳಗಿಲ್ಲ, ಅದಕ್ಕೆ ವರ್ಚುವಲ್ ಸರ್ವರ್ ಅಂತ ಕರಿತೀನಿ. ಈ ನಿಟ್ಟಿನೊಳಗೆ ನೀವು ಡೇಟಾನ ಏನು ಪಾಸ್ ಮಾಡ್ತೀರಿ, ಕನ್ವರ್ಟಿಂಗ್ ದ ಫಿಸಿಕಲ್ ಸರ್ವರ್ ಇಂಟು ಅ ವರ್ಚುವಲ್ ಸರ್ವರ್. ಇದನ್ನು ಮಾಡಲಿಕ್ಕೆ ನನಗೆ ಯಾರು ಬರ್ತಾರಂದ್ರೆ vCenters. ಇದನ್ನು ಮಾಡಲಿಕ್ಕೆ ಈ ಕೆಲಸವನ್ನು ಮಾಡಲಿಕ್ಕೆ ಯಾರು ಬರ್ತಾರೆ ನನಗೆ? ವರ್ಚುವಲ್ ಸೆಂಟರ್ಸ್ ಬರ್ತಾರೆ. ಸೊ ಇದು ಫಸ್ಟ್ ಪಾಯಿಂಟ್ ನನಗಿಲ್ಲ. ಸೊ ನೆಕ್ಸ್ಟ್, ವಿತ್ ಎಂಟರ್ಪ್ರೈಸ್ ಕ್ಲಾಸ್ ಮೈಗ್ರೇಷನ್ ಟೂಲ್ ಯು ಕ್ಯಾನ್ ಕ್ವಿಕ್ಲಿ ಕನ್ವರ್ಟ್ ಲೋಕಲ್ ಆ್ಯಂಡ್ ರಿಮೋಟ್ ಫಿಸಿಕಲ್ ಮಷೀನ್ಸ್ ಇಂಟು ವರ್ಚುವಲ್ ಮಷೀನ್ಸ್ ವಿತ್ ನೋ ಡೌನ್ ಟೈಮ್. ಅಂದ್ರೆ ಇಲ್ಲೊಂದು ಫಿಸಿಕಲ್ ಸರ್ವರ್ ಅದ. ಇಟ್ ಈಸ್
ಒಂದು ಬಿಗ್ ಕಂಪನಿದು ಫಿಸಿಕಲ್ ಸರ್ವರ್ ಅದ. ಇದನ್ನು ವಿತೌಟ್ ಡೌನ್ ಟೈಮ್, ಏನು ಡೌನ್ ಟೈಮ್ ಇರಲಾರ್ದೆ ನೀವು ಎದಕ್ಕೆ ಯೂಸ್ ಮಾಡ್ಬೋದು, ವರ್ಚುವಲ್ ಸರ್ವರಿಗೆ, ಕ್ಲೌಡ್ ಸರ್ವರಿಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೈಮಲ್ಟೇನಿಯಸ್ಲಿ ಕನ್ವರ್ಟ್ ಅ ಮಲ್ಟಿಪಲ್ ಸರ್ವರ್ಸ್ ವಿತ್ ಅ ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಕನ್ಸೋಲ್ಸ್ ಅಂದರೆ ಸ್ಕ್ರೀನ್, ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಇರ್ತದೆ. ಸೊ ಮ್ಯಾನೇಜ್ಮೆಂಟ್ ಕನ್ಸೋಲ್ ಮುಖಾಂತರ ನೀವೇನು ಮಾಡ್ಬೋದು, ಇದನ್ನು ಕನ್ವರ್ಷನ್ ಮಾಡ್ಕೋಬಹುದು ಫಿಸಿಕಲ್ ಸರ್ವರ್ ಇಂಟು ದ ವರ್ಚುವಲ್ ಸರ್ವರ್. ದಟ್ ಈಸ್ ಎಂಟರ್ಪ್ರೈಸ್ ಕ್ಲಾಸ್ ಮೈಗ್ರೇಷನ್ ಟೂಲ್, ಅಂದ್ರೆ ಬಿಗ್ ಆರ್ಗನೈಜೇಷನ್ಗೆ ಇರತಕ್ಕಂಥ ಟೂಲ್ಸ್. ತಿಳಿತದ್ರಿ. ನೆಕ್ಸ್ಟ್, ಕನ್ವರ್ಟ್ ಅದರ್ ವರ್ಚುವಲ್ ಮಷೀನ್ ಫಾರ್ಮ್ಯಾಟ್ ಲೈಕ್, ಒಂದು ಎಕ್ಸಾಂಪಲ್ ಹೇಳ್ತಾನವ, ಮೈಕ್ರೋಸಾಫ್ಟ್ ವರ್ಚುವಲ್ ಪಿ ಸಿ. ನಿಮ್ದೊಂದು ವರ್ಚುವಲ್ ಪಿ ಸಿ ಅದ, ಮೈಕ್ರೋಸಾಫ್ಟ್ದಿಂತ ರೆಂಟ್ ತೊಗೊಂಡಿರಿ. ಅದನ್ನು ನೀವೇನು ಮಾಡ್ಬೋದು ಅಂದ್ರೆ ಮೈಕ್ರೋಸಾಫ್ಟ್ ವರ್ಚುವಲ್ ಸರ್ವರ್ ಅಂತ ಮಾಡ್ಕೋಬೋದು ಯೂಸಿಂಗ್ ದಿಸ್ vCenter ಕನ್ವರ್ಟರ್. ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, vCenter ಕನ್ವರ್ಟರ್ ಅಂತ ಯೂಸ್ ಮಾಡಿಕೊಂಡು ನಿಮ್ಮ ವರ್ಚುವಲ್ ಪಿ ಸಿಯನ್ನು ನೀವು ವರ್ಚುವಲ್ ಸರ್ವರ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ ಇಟ್ ಈಸ್ ಆಲ್ಸೋ ಕನ್ವರ್ಟರ್ ಸಾಫ್ಟ್ವೇರ್. vCenter ಅಂತಂದ್ರೆ ಇದನ್ನು ಕನ್ವರ್ಟರ್ ಸಾಫ್ಟ್ವೇರ್. ಹೆಂಗೆ ನೀವೀಗ MS ಡಾಕ್ಯುಮೆಂಟನ್ನು PDF ಕನ್ವರ್ಟ್ ಮಾಡ್ತೀರಿ, PDF ಅನ್ನು ಡಾಕ್ಯುಮೆಂಟಿಗೆ ಕನ್ವರ್ಟ್ ಮಾಡ್ತೀರಿ, ಆ ನಿಟ್ಟಿನೊಳಗೆ ಒಂದಷ್ಟು ಅಪ್ಲಿಕೇಶನ್ಸ್ ವೆಬ್ಸೈಟ್ಸ್ ಬರ್ತಾವೆ. ಅದೇ ರೀತಿ ಇದನ್ನು ಕೂಡ vCenter ಕನ್ವರ್ಟರ್ ವರ್ಚುವಲ್ ಪಿ ಸಿದಿಂತ್ರ ವರ್ಚುವಲ್ ಸರ್ವರ್, ಪಿ ಸಿದಿಂತ್ರ ಫಿಸಿಕಲ್ ಸರ್ವರ್ದಿಂತ್ರ ವರ್ಚುವಲ್ ಸರ್ವರ್ಗೆ ಕನ್ವರ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಟೂಲ್. ನೆಕ್ಸ್ಟ್, ಅಮಾಂಗ್ ಇಟ್ಸ್ ಫೀಚರ್, VMware ಕನ್ವರ್ಟರ್ ಇನ್ಕ್ಲೂಡ್ ದೀಸ್ ಅಟ್ರಿಬ್ಯೂಟ್ಸ್. ಅದಕ್ಕೊಂದು ಗುಣಲಕ್ಷಣಗಳು ಅಥವಾ ಪಾರ್ಟ್ಸ್ ಅದಾವೆ, ಅಟ್ರಿಬ್ಯೂಟ್ಸ್ ಅದಾವೆ. ಏನದಾವ, ದ ಎಬಿಲಿಟಿ ಟು ಪರ್ಫಾರ್ಮ್ ಸೈಮಲ್ಟೇನಿಯಸ್ ಕನ್ವರ್ಷನ್ಸನ್ನು ಮಾಡ್ತದೆ ಇದು. ಅಂದ್ರೆ ಎ ಹೋಯ್ತಾ ಮತ್ತು ಬಿ ಹೋಗ್ತದೆ, ಮತ್ತು ಎ ಬರ್ತದೆ ಮತ್ತು ಬಿ ಹೋಗ್ತದೆ. ಈ ನಿಟ್ಟಿನೊಳಗೆ ಏನಾದರೂ ನಿಮ್ಗೆ ಸೈಮಲ್ಟೇನಿಯಸ್ಲಿ 1 ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್, ಇನ್ನೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಇದು ಈ ರೀತಿ ಇದು ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತಾನೆ ನಾವು, ಸೈಮಲ್ಟೇನಿಯಸ್ ಕನ್ವರ್ಷನ್. ಬಿಗ್ ಲಾರ್ಜ್ ಸ್ಕೇಲ್ ಆಫ್ ಪ್ರೊಜೆಕ್ಟ್ಸ್ ಇರ್ತಾವಲ್ಲ, ಅಂಥಲ್ಲಿ ಇದು ಹೆಲ್ಪ್ ಆಗ್ತದೆ. ಇನ್ನೊಂದು ಸೆಕ್ಟರ್ ಬೇಸ್ಡ್ ಕಾಪಿಂಗ್ ಟು ಸೆಕ್ಟರ್ ಬೇಸ್ಡ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಇಲ್ಲಿ ಫಿಸಿಕಲ್ ಸರ್ವರ್ ಅದ, ಈ ಸರ್ವರನ್ನು ನಾನು ಸೆಕ್ಟರ್ ಆಗಿ ಡಿವೈಡ್ ಮಾಡ್ಕೋತೀನಿ. ಈ ಸೆಕ್ಟರ್ ಒಳಗಡೆ ಡೇಟಾ ಏನಿರ್ತದಲ್ಲ ಅದನ್ನು ಕ್ಲೋನಿಂಗ್ ಅಂತ ಒಂದು ಪ್ರೊಸೆಸ್ ಬರ್ತದೆ, ಕ್ಲೋನಿಂಗ್ ಮಾಡ್ತೀನಿ. ಕ್ಲೋನಿಂಗ್ ಅಂತಂದ್ರೆ ಡಿವೈಡ್ ಮಾಡಿಕೊಂಡು ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳೋದು. ಇದು ನಿಮಗೆ ಡೇಟಾ ಮೈನಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಒಳಗಡೆ ಹೇಳ್ತಾನೆ. ಕ್ಲೋನಿಂಗ್ ಅಂದ್ರೆ ಇದನ್ನು ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ, ಬರ್ತದೆ ಕ್ಲೋನಿಂಗ್ ಅಂತ ಹೇಳಿದ ನೆಕ್ಸ್ಟ್ ಪಾರ್ಟ್ ಒಳಗೆ ಬರ್ತದೆ, ಅಲ್ಲಿ ಹೇಳ್ತೀನಿ ನಾನು. ಕ್ಲೋನಿಂಗ್ ಇರ್ತದೆ ಆ್ಯಂಡ್ ಕನ್ವರ್ಷನ್ ಸ್ಪೀಡ್ನೂ ಜಾಸ್ತಿ ಆಗ್ತದೆ ಯೂಸಿಂಗ್ ದಿಸ್ vCenter. ಯೂಸ್ ಆಫ್ ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಕನ್ಸೋಲ್ ಯೂಸ್ ಮಾಡೋದ್ರಿಂದ ಏನದ ಅಂತಂದ್ರೆ ಯೂಸರ್ಸ್ ಟು ಕ್ಯೂ ಅಪ್ ಆ್ಯಂಡ್ ಮಾನಿಟರ್ ಮಲ್ಟಿಪಲ್ ಸೈಮಲ್ಟೇನಿಯಸ್ ರಿಮೋಟ್ ಲೊಕೇಶನ್ಸ್ ಆ್ಯಸ್ ವೆಲ್ ಆ್ಯಸ್ ಲೋಕಲ್ ಕನ್ವರ್ಷನ್ಸ್. ಇಲ್ಲೇನಾಗ್ತದಂದ್ರೆ ಕ್ಯೂ ಅಪ್ ಮಾಡ್ತದೆ ಈ ಪ್ರೊಸೆಸ್, P1, P2, P3 ಈ ಥರ ಪ್ರೊಸೆಸಸ್ ಅದಾವ. ಯಾವುದನ್ನು ನಾನು ಕನ್ವರ್ಟ್ ಮಾಡ್ಕೋಬೇಕು, ಯಾವುದನ್ನು ಕನ್ವರ್ಟ್ ಫಸ್ಟ್ ಮಾಡಬೇಕು, ಯಾವುದನ್ನು ಮಾನಿಟರ್ ಮಾಡಬೇಕು, ಯಾವುದನ್ನು ಲೋಕಲ್ ಕನ್ವರ್ಷನ್ ಮಾಡಬೇಕು, ಯಾವುದನ್ನು ಫಿಸಿಕಲ್ ವರ್ಚುವಲ್ ಕನ್ವರ್ಷನ್ ಮಾಡಬೇಕು. ಈ ನಿಟ್ಟಿನೊಳಗೆ ಒಂದಷ್ಟು ಅಟ್ರಿಬ್ಯೂಟ್ಸ್ ಇಲ್ಲಿ ಬರ್ತಾವೆ. ವಿಜಾರ್ಡ್ಸ್, ಇಲ್ಲೇನು ಗ್ರೂಪ್ ಮಾಡ್ಕೊಂಡಿವಲ್ಲ ನಾವು, ದ ಗ್ರೂಪ್ ಇಲ್ಲೊಂದು ನಿಟ್ಟಿನಾಗ ಗ್ರೂಪ್ ಅದ, ಇದು ವಿಜಾರ್ಡ್ ಅಂತ ಕರಿತೀವಿ ನಾವು. ಈ ಗ್ರೂಪ್ ಒಳಗಡೆ ಕನ್ವರ್ಟ್ ಮಾಡಲಿಕ್ಕೆ ಈ ವಿಜಾರ್ಡನ್ನು ಯೂಸ್ ಮಾಡಾಕತ್ತೀರಿ ಅಂತಂದ್ರೆ ಈ ಮೂರನ್ನು ಈಸಿಲಿ ನೀವು ಕನ್ವರ್ಟ್ ಮಾಡ್ಬೋದು. ಹ್ಯೂಜ್ ಸ್ಟೆಪ್ಸ್ ನನಗೆ ರಿಕ್ವೈರ್ಡ್ ಬರೋಂಗಿಲ್ಲ ಇಫ್ ಯು ಆರ್ ಯೂಸಿಂಗ್ ಅ vCenter ಕನ್ವರ್ಟರ್. ಇದನ್ನು ಯೂಸ್ ಮಾಡಾಕತ್ತಿದ್ರಿ ಅಂದ್ರೆ ನಿಮ್ಗೆ ಜಾಸ್ತಿ ಸ್ಟೆಪ್ಸ್ ಬೇಕಾಗಂಗಿಲ್ಲ. ಯು ನೀಡ್ ಟು ಕನ್ವರ್ಟ್ ಈಸಿಲಿ. The clone both local and remote servers allow conversion into a remote location. ಇಲ್ಲೇನು ನಾವು ಕ್ಲೋನಿಂಗ್ ಮಾಡ್ತೀರಿ, ಎರಡು ಸರ್ವರ್ಸ್, ಲೋಕಲ್ ಸರ್ವರ್ ಆ್ಯಂಡ್ ರಿಮೋಟ್ ಸರ್ವರ್ಸ್ ಕನ್ವರ್ಷನನ್ನು ರಿಮೋಟ್ ಲೊಕೇಶನ್ ಒಳಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ರಿಮೋಟರ್ ಅಂದ್ರೆ ಮೂವಿಂಗ್, ನೀವು ಮೂವ್ ಮಾಡ್ಕೋತೆ ನಿಮ್ಮದು ಕನ್ವರ್ಷನನ್ನು ಮಾಡ್ಬೋದು. ಅಂದ್ರೆ ಮೂವಿಂಗ್, ಲ್ಯಾಪ್ಟಾಪ್ ಯೂಸ್ ಮಾಡಿಕೊಂಡು, ಮೊಬೈಲ್ ಯೂಸ್ ಮಾಡಿಕೊಂಡು ಈ ನಿಟ್ಟಿನೊಳಗೆ vCenter ನಿಮ್ಗೆ ಹೆಲ್ಪ್ ಮಾಡ್ತದೆ. I hope it is clear. ನೆಕ್ಸ್ಟ್ ಇನ್ನೊಂದು ಟೂಲ್ ಬರ್ತದೆ ನನಗಿಲ್ಲಿ, ಹೈಪರ್ vLive ಮೈಗ್ರೇಷನ್. ಇದನ್ನು ಆ ನಿಟ್ಟಿನೊಳಗಡೆ ಯೂಸ್ ಮಾಡ್ತೀವಿ. ಯಾವುದು vCenter ಹೆಂಗೆ ಯೂಸ್ ಮಾಡಿದ್ವಿ ಅದೇ ರೀತಿ ಹೈಪರ್ vLive ಮೈಗ್ರೇಷನ್ ಕೂಡ ಯೂಸ್ ಮಾಡ್ತೀವಿ. ಸೊ ಮೈಕ್ರೋಸಾಫ್ಟ್ ಸರ್ವರ್ 2008 ಹೈಪರ್ ವಿ ಮೇಕ್ಸ್ ಮೈಗ್ರೇಷನ್ ವೆರಿ ಸಿಂಪಲ್. ಮೂವಿಂಗನ್ನು ಸಿಂಪಲ್ ಮಾಡ್ಲಿಕ್ಕತ್ತದ. ಯಾವುದು ಮೈಕ್ರೋಸಾಫ್ಟ್ ಸರ್ವರ್ 2008 ಇದು ಪ್ರಾಡಕ್ಟ್ ಆಫ್ ದ ಹೈಪರ್ vLive ಏನದಲ್ಲ, ಇದು ಪ್ರಾಡಕ್ಟ್ ಆಫ್ ದ ಮೈಕ್ರೋಸಾಫ್ಟ್
ಸರ್ವರ್ಸ್ ಅವ್ರ ಮೈಕ್ರೋಸಾಫ್ಟ್ ಕಂಪನಿ ವೆರಿ ಸಿಂಪಲ್ ಮಾಡಿ ಕೊಡ್ಲಿಕ್ಕತ್ತದ. ಇಟ್ ಈಸ್ ಯೂಸ್ಡ್ ಫಾರ್ ಮೂವಿಂಗ್ ದ ವರ್ಚುವಲ್ ಸರ್ವರ್ ಅರೌಂಡ್ ಟು ಡಿಫ್ರೆಂಟ್ ಮಷಿನ್ಸ್. ನಿಮ್ಮ ವರ್ಚುವಲ್ ಸರ್ವರ್ಸನ್ನು ಡಿಫ್ರೆಂಟ್ ಮಷಿನ್ಸ್ ಒಳಗಡೆ ಮೂವ್ ಮಾಡಲಿಕ್ಕೆ, ಮೈಗ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್ ಟು ಯೂಸ್. ಇದನ್ನು ಭಾಳ ಈಸಿ ವೇ ಒಳಗಡೆ ನೀವು ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಮ್ಯಾಟರ್ ಆಫ್ ಪಾಯಿಂಟಿಂಗ್ ಆ್ಯಂಡ್ ಕ್ಲಿಕ್ಕಿಂಗ್ ಆನ್ ಮ್ಯಾನೇಜ್ಮೆಂಟ್ ಕನ್ಸೋಲ್. ಒಂದು ಕನ್ಸೋಲ್ ಅಪಿಯರ್ ಆಗ್ತದೆ, ಒಂದು ಸ್ಕ್ರೀನ್ ಅಪಿಯರ್ ಆಗ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ, ಯಾವುದನ್ನು ಬೇಕು ಚೂಸ್ ಮಾಡ್ಕೋತೀರಿ. ಈ ನಿಟ್ಟಿನೊಳಗೆ ನಿಮಗೆ ಈಸಿಯಾಗಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಕೆಲಸವನ್ನು ಮಾಡ್ಬೋದು. ಸೊ ಮೈಗ್ರೇಷನ್ ಈಸ್ ಅಕಾಂಪ್ಲಿಷ್ಡ್ ಥ್ರೂ ಲೈವ್ ಮೈಗ್ರೇಷನ್. ಲೈವ್ ಅಂತಂದ್ರೆ ಏನು? ಪ್ರೆಸೆಂಟ್. ಇಟ್ ಈಸ್ ನಾಟ್ ಅ ಲೈವ್. ನಾ ಏನು ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ಲಿಕತ್ತೀನಿ, ಇದು ಲೈವ್ ಅಲ್ಲ. ನಾ ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಟೀಚ್ ಮಾಡಾಗತ್ತೆ ಅಂದ್ರೆ ಅದು ಲೈವ್, ಪ್ರೆಸೆಂಟ್ ನಡೆದಂತಹದ್ದು. ಸೊ ಹಂಗೆ ನೀವು ಪ್ರೆಸೆಂಟ್ ಲೈವ್ ಒಳಗಡೆ ಬಂದು ನಿಮ್ಮ ಡೇಟಾಸನ್ನು ಮೈಗ್ರೇಟ್ ಮಾಡ್ಬೋದು, ಮೂವ್ ಮಾಡ್ಬೋದು. ಇಟ್ ಈಸ್ ಅ ಪಾರ್ಟ್ ಆಫ್ ವಿಂಡೋಸ್ ಸರ್ವರ್ 2008 R2. ವಿಂಡೋಸ್ ಸರ್ವರ್ 2008 R2 ಈಸ್ ಅನ್ ಆಪ್ರೇಟಿಂಗ್ ಸಿಸ್ಟಮ್ ಟೈಪ್ ವರ್ಕ್ ಆಗ್ತದೆ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂತೂ ಹೇಳಕ್ಕೆ ಬರೋಂಗಿಲ್ಲ. ಸೊ ಆ ನಿಟ್ಟಿನೊಳಗೆ ವರ್ಕ್ ಆಗ್ತಕ್ಕಂಥದ್ದು ಒಂದು ಸಾಫ್ಟ್ವೇರ್. ಅದ್ರದ್ದು ವಿ ಲೈವ್ ಏನದಲ್ಲ ಅದ್ರದ್ದೊಂದು ಪಾರ್ಟ್ ಅಂತ ಹೇಳಿಕೆ ತಾನು. ಸೊ ಹಿಯರ್ ಏನಾಗ್ಲಿಕ್ಕತ್ತದ ಇಲ್ಲಿ ಆ್ಯಕ್ಚುಲಿ ಏನಾಗ್ಲಿಕ್ಕತ್ತದ ಅಂತ ನೋಡಿದಾಗ, ಡೇಟಾನ ಮೂವ್ ಮಾಡ್ಲಿಕತ್ತೀವಿ ಒಂದು, ಇನ್ನೊಂದು ಡೇಟಾನ ಕನ್ವರ್ಟ್ ಮಾಡ್ಲಿಕತ್ತೀವಿ ಫಿಸಿಕಲ್ ಸರ್ವರ್ ಟು ವರ್ಚುವಲ್ ಸರ್ವರ್, ಎರಡು. ಸೊ ಇಲ್ಲಿ ಮೈಕ್ರೋಸಾಫ್ಟ್ದವರು ಒಂದು ಸೊಲ್ಯೂಷನನ್ನು ಕಂಡುಹಿಡಿತಾರೆ, ಹೈಪರ್ ವಿ ಲೈವ್ ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲೇನಾಗ್ತದಂದ್ರೆ ರನ್ನಿಂಗ್ ಅಪ್ಲಿಕೇಶನ್ಸ್, ನಿಮ್ಮ ರನ್ನಿಂಗ್ ಅಪ್ಲಿಕೇಶನ್ಸ್ ಏನಿರ್ತಾವೋ, ಏನೀಗ ನಡೀತಿರ್ತಾವೆ ನಿಮ್ಮ ಅಪ್ಲಿಕೇಶನ್ಸ್, ಅದನ್ನು ಸರ್ವರ್ ಒಳಗಡೆ ಚೇಂಜ್ ಮಾಡಲಿಕ್ಕೆ ಈಗ ಒಂದು ಅಪ್ಲಿಕೇಶನ್ ನಡೆದದ, ಅಪ್ಲಿಕೇಶನನ್ನು ಸರ್ವರಿಗೆ ಮೂವ್ ಮಾಡಬೇಕಾಗಿದೆ ನನಗೆ. ಸೊ ಸರ್ವರನ್ನು ಮೂವ್ ಮಾಡಲಿಕ್ಕೆ, ಅಪ್ಲಿಕೇಶನನ್ನು ಮೂವ್ ಮಾಡಲಿಕ್ಕೆ, ಆಮೇಲೆ ವರ್ಚುವಲೈಸ್ ಮಾಡಲಿಕ್ಕೆ, ನಿಮ್ಮ ಅಪ್ಲಿಕೇಶನನ್ನು ವರ್ಚುವಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಟೂಲ್. ಬೈ ಯೂಸಿಂಗ್ ವಿಂಡೋಸ್ ಸರ್ವರ್ 2008 ಹೈಪರ್ ವಿ ಟು ಎನ್ಹಾನ್ಸ್ ವರ್ಚುವಲ್ ಮಷಿನ್ ಪರ್ಫಾರ್ಮೆನ್ಸ್. ಎನ್ಹಾನ್ಸ್ ಅಂದರೆ ಇನ್ಕ್ರೀಸ್ ಮಾಡೋದು ಅಥವಾ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ ಅರ್ಥ. ವರ್ಚುವಲೈಸೇಷನ್ ಮಾಡ್ತಕ್ಕಂಥ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡೋದು. ಆ್ಯಂಡ್ ಹಾಸ್ಟ್ ಮೋರ್ ವರ್ಚುವಲ್ ಮಷಿನ್ಸ್, ಭಾಳ ವರ್ಚುವಲ್ ಮಷಿನ್ಸನ್ನು ಹಾಸ್ಟ್ ಮಾಡೋದು ಅಂದರೆ ರಿಲೀಸ್ ಮಾಡೋದು. ಈ ಕೆಲಸಗಳಿಗೆ ನಿಮ್ಮ ಹೈಪರ್ ವಿ ಏನದಲ್ಲ ಅದು ಹೆಲ್ಪ್ ಮಾಡ್ತದೆ. ಮಷೀನ್ಸ್ ಪರ್ ಫಿಸಿಕಲ್ ಸರ್ವರ್, ನಿನ್ನ ಹತ್ರ ಎಷ್ಟು ಫಿಸಿಕಲ್ ಸರ್ವರ್ ಅದಾವ ಅಷ್ಟು ವರ್ಚುವಲ್ ಮಷೀನ್ಸನ್ನು ಜನ್ರೇಟ್ ಮಾಡಿಕೊಡ್ತಂಥ ಕೆಲಸವನ್ನು ಇದು ಮಾಡ್ತದೆ. ದಟ್ ಈಸ್ ಮೈಕ್ರೋಸಾಫ್ಟ್ ವರ್ಚುವಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ ಅದಕ್ಕೆ, ಮೈಕ್ರೋಸಾಫ್ಟ್ ವರ್ಚುವಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಸೊ ಮೈಕ್ರೋಸಾಫ್ಟ್ ಹೈಪರ್ ವಿ ಸರ್ವರ್ 2008 ವರ್ಚುವಲೈಸೇಷನ್ ಪ್ರಾಡಕ್ಟ್, ಇದೊಂದು ವರ್ಚುವಲೈಸೇಷನ್ ಪ್ರಾಡಕ್ಟ್. ನೋ ಕಾಸ್ಟ್, ಇಲ್ಲಿ ನಿನಗೆ ಕಾಸ್ಟ್ ಅಪ್ಲೈ ಆಗಂಗಿಲ್ಲ. ವಾಯಾ ದ ವೆಬ್, ನೀವು ವೆಬ್ ಥ್ರೂ ಆ್ಯಕ್ಸೆಸ್ ಮಾಡ್ಲಿಕ್ಕತ್ತಿದ್ದೆ ಅಂದರೆ ಇಲ್ಲಿ ಕಾಸ್ಟ್ ಅಪ್ಲೈ ಆಗಂಗಿಲ್ಲ ಅಂತ ಹೇಳ್ತಾನವ. ಒಂದು, ಮೈಕ್ರೋಸಾಫ್ಟ್ ಹೈಪರ್ ವಿ ಸರ್ವರ್ 2008 ಪ್ರೊವೈಡ್ ಆ್ಯನ್ ಆಪ್ಟಿಮೈಸ್ಡ್ ವರ್ಚುವಲೈಸೇಷನ್ ಸೊಲ್ಯೂಷನ್. ಕಡಿಮೆ ನಿನಗೆ ಎಲ್ಲದರಲ್ಲೂ ಆಪ್ಟಿಮೈಸ್ ಮಾಡ್ಕೋತ ಹೋಗ್ತದೆ. ಆಪ್ಟಿಮೈಸೇಷನ್ ಎಕ್ಸಾಕ್ಟ್ ಮೀನಿಂಗ್ ಅಂದ್ರೆ ಅಲ್ಲೇನ್ರಿ ನನಗೆ ಹೆಲ್ಪ್ ಆಗ್ತಿತ್ತು ಅಂದ್ರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು. ಈಗ ನೀವು ಹೇಳ್ತೀನಿ ನಾನು, ನೀವು ಒಂದು ಪ್ರಾಡಕ್ಟನ್ನು ಬಾಯ್ ಮಾಡ್ತಿರ್ತೀರಿ, ತೊಗೋತಿರ್ತೀರಿ, ನಿಮಗೆ ಅದು 100 ರೂಪಾಯಿ ಇತ್ತು ಅಂದ್ರೆ ನೀವು ಎಷ್ಟು ಕೊಡ್ತೀರಿ? 90 ರೂಪೀಸ್ ಕೊಡ್ತೀರಿ. ನಿಮ್ಮ ಪ್ರೈಸನ್ನು ಕಡಿಮೆ ಮಾಡ್ಕೊಂಡ್ರಿ, 10 ರೂಪಾಯಿ ನೀವು ಕಡಿಮೆ ಮಾಡ್ಕೊಂಡ್ರಿ. ಯಾಕೆ? ನಿಮಗೆ ಲಾಭ ಅದು. ಅದೇ ವಸ್ತುವನ್ನು ನೀವು ಮಾರ್ಲಿಕ್ಕತ್ತಿದ್ರಿ ಅಂತಂದ್ರೆ ಅದು ನಿಮ್ಗೆ 80 ರೂಪಾಯಿಗೆ ಸಿಕ್ಕಿತ್ತು ಅಂದ್ರೆ ನೀವು ಎಷ್ಟು ರೂಪಾಯಿಗೆ ಮಾರ್ತೀರಿ? 100 ಅಥವಾ 90 ರೂಪಾಯಿಗೆ ಮಾರ್ತೀರಿ. ನೀವಲ್ಲೇನು ಮಾಡ್ಕೊಳಿಗತ್ತೀರಿ? ಲಾಭ. ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಈಸ್ ಅ ಪ್ರೊಸೆಸ್ ಕಾಲ್ಡ್ ಆಸ್ ಅ ಆಪ್ಟಿಮೈಸೇಷನ್. ನಿಮ್ಗೆ ಸಿಚುವೇಶನಿಗೆ ತಕ್ಕಂಗೆ ಅದು ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ಈ ರೀತಿ ಆಪ್ಟಿಮೈಸ್ ವರ್ಚುವಲ್ ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಟೂಲ್ ಇದು. ನೆಕ್ಸ್ಟ್, ಕಸ್ಟಮರ್ ಟು ಕನ್ಸೋಲಿಡೇಟೆಡ್ ವಿಂಡೋಸ್ ದಟ್ ಅಲೋಸ್ ಕಸ್ಟಮರ್ಸ್ ಟು ಕನ್ಸೋಲಿಡೇಟೆಡ್ ವಿಂಡೋಸ್. ಒಂದು ಕನ್ಸೋಲಿಡೇಟೆಡ್ ವಿಂಡೋಸಿಗೆ ಮೂವ್ ಮಾಡೋದು ಅಥವಾ ಲಿನಕ್ಸಿಗೆ ಮೂವ್ ಮಾಡೋದು, ಫಿಸಿಕಲ್ ಸರ್ವರನ್ನು ಪ್ರೊವೈಡ್ ಮಾಡೋದು, ಈ ನಿಟ್ಟಿನೊಳಗೆ ಇದು ಕೆಲಸವನ್ನು ಮಾಡ್ತಾ ಹೋಗ್ತದೆ. ಸೊ ಸಿಸ್ಟಮ್ ಸೆಂಟರ್ ವರ್ಚುವಲ್ ಮಷೀನ್ ಮ್ಯಾನೇಜರ್ 2008 ಇದು ಒಂದು ಟೂಲ್. ಏನು ಮಾಡ್ತದೆ ಅಂತಂದ್ರೆ ಕಸ್ಟಮರ್ಸು ಕಾನ್ಫಿಗ್ರೇಷನ್ ಮಾಡ್ಕೊಳ್ಳಿಕ್ಕೆ, ನ್ಯೂ ವರ್ಚುವಲ್ ಮಷೀನಿಗೆ ಕಾನ್ಫಿಗ್ರೇಷನ್ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಸೆಂಟ್ರಲ್ ಮ್ಯಾನೇಜ್ ಮಾಡಲಿಕ್ಕೆ, ಸೆಂಟ್ರಲ್ ತೊಗೊಂಬಂದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು
ಸಿಸ್ಟಮ್ ಸೆಂಟರ್ ವರ್ಚುವಲ್ ಮಷಿನ್ ಮ್ಯಾನೇಜರ್ 2008 ಅನ್ನೋ ಒಂದು ಪ್ರಾಡಕ್ಟನ್ನು ಹೈಪರ್ ವಿ ಲೈವ್ ಮೈಗ್ರೇಷನ್ ಟೂಲ್ ಹೊಂದ್ಯದ. ಅದ್ರ ಹತ್ರ ಅದ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.